ಸಮರ್ಥ ನಾಯಕ ಜಗದೀಶ್ ಸಮರ್ಥ ನಾಯಕ ಮಾಜಿ ಮುಖ್ಯಮಂತ್ರಿ ಅವರನ್ನ ಇವತ್ತು ಏನು ಕಾಂಗ್ರೆಸ್ನವರು ಅವರ ಪಕ್ಷಕ್ಕೆ ಸೇರಿಕೊಳ್ಳುವ ಸಂದರ್ಭದಲ್ಲಿ ಎಷ್ಟೊಂದು ಉತ್ಸಾಹದಲ್ಲಿ ಸೇರಿಸಿಕೊಂಡರೆ ಒಬ್ಬ ಮಾಜಿ ಮುಖ್ಯಮಂತ್ರಿನ ಮಂತ್ರಿ ಮಾಡುವಷ್ಟು ಗರಿಷ್ಠ ಪ್ರಮಾಣದ ಸೌಜನ್ಯತೆ ನಡುವೆ ನಾನು ಯಾರ ಬಗ್ಗೆನೂ ನಿಂದನೆ ಮಾಡಲ್ಲ. ಆದ್ರೆ ಒಬ್ಬ ಮಾದರಿ ಮುಖ್ಯಮಂತ್ರಿಯಾಗಿ ರಾಜ್ಯಕ್ಕೆ ಸುಮಾರು 1.25 ವರ್ಷ ಸಮರ್ಥ ನಾಯಕನಾಗಿ ಕೆಲಸ ಮಾಡಿದಂತ ಜಗದೀಶ್ ಶೆಟ್ಟರ್, ವಿರೋಧ ಪಕ್ಷದ ನಾಯಕನಾಗಿ ಕೆಲಸ ಮಾಡಿದಂತ ಜಗದೀಶ್ ಶೆಟ್ಟರ್ ನೀವು ಪಕ್ಷಕ್ಕೆ ಕರ್ಕೊಂಡು ಬಂದು ಒಂದು ಮಂತ್ರಿ ಕೆಲಸ ಕೊಡಬೇಕು. ಕಾಂಗ್ರೆಸ್ ಹೇಗೆ ಮೋಸ ಮಾಡುತ್ತೆ ಅನ್ನೋದಕ್ಕೆ ಈ ಉದಾಹರಣೆ ಸಾಕು. ಕುಮಾರಸ್ವಾಮಿಗೆ ಗುಲಾಂ ನಬಿ ಆಜಾದ್ ಗ್ಯಾರಂಟಿ ನಿಮ್ಮ ಮಗನೇ ಮುಖ್ಯಮಂತ್ರಿ ಆಗಬೇಕು ಅಂತ ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ನಾನು ಕೂಡಲು ಅಂತ ಹೇಳಿದೆ. ಕರಿಗೆ ಮಾಡಿ, ಮುನಿಯಪ್ಪನ ಮಾಡಿ, ಪರಮೇಶ್ವರ ಮಾಡಿ, ನನ್ನ ಮಗ ಕೂಡಲು ಅವತ್ತು ಪ್ರಾಣ ತೆಗೆದು ನೀವು ಮಾಡಿ ಕುಮಾರಸ್ವಾಮಿ 13 ತಿಂಗಳಿಗೆ 18 ಜನ ಕಳಿಸಿ ಕುಮಾರಸ್ವಾಮಿ ವಾಜಪೇಯಿ ನನ್ನ ಮುಖ್ಯಮಂತ್ರಿ ಪ್ರಧಾನಮಂತ್ರಿ ನಿನ್ನ ಉಳಿಸ್ತೀನಿ ಅಂತ ಹೇಳಿದ್ರು. ಓಪನ್ ಇದು ಕಾಂಗ್ರೆಸ್ಸಿನ ದೌರ್ಬಲ್ಯ. ಅದರಿಂದಲೇ ಈ ದೇಶದಲ್ಲಿ ಕಾಂಗ್ರೆಸ್ ನೆಲ ಕಚ್ಚುತ್ತಿರ್ತದೆ. ಹಂತ ಹಂತವಾಗಿ ನೆಲ ಕಚ್ಚಿರುವ ಮುಂದಿನ ದಿನಗಳು ನೀವೇ ನೋಡುವಂತ ಕಾಲ ಬರುತ್ತೆ. ಇದಕ್ಕಿಂತ ಹೆಚ್ಚು ಹೇಳೋದಿಲ್ಲ. ಜಗದೀಶ್ ಶೆಟ್ಟರ್ ಅವರು ಸೇರ್ಕೊಂಡಿದ್ರೆ ನಾನು ಸ್ವಾಗತ ಮಾಡ್ತೀನಿ. ಅವರು ಅದೆಲ್ಲ ತೀರ್ಮಾನ ಮಾಡಿನೇ ವಾಪಸ್